ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮನಿ ಫ್ಲೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ಸಾಮಾನ್ಯ ಜನರ ಆಸೆ ಕನಸು ಏನಾಗಿರುತ್ತೆ ಅಂದರೆ ದುಡ್ಡು ಸಂಪಾದನೆ ಮಾಡಬೇಕು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಹೀಗೆ ಏನೆಲ್ಲ ಆಸೆ ಕನಸು ಇರ್ತವೆ. ಇದೆಲ್ಲವನ್ನು ನಾವು ಕುಬೇರನಿಂದ ಹೇಗೆ ಪಡಿಬೇಕು, ಹಾಗೆ ಕುಬೇರ ನಿಮಗೆ ಹೇಗೆಲ್ಲ ಸಿರಿ ಸಂಪತ್ತು ತಂದು ಕೊಡ್ತಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ ಬೆಳೆಸಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಮಾತೆ ಸಂಗೋಸ್ತವ ಕರ್ಮಣಿ. ಸ್ನೇಹಿತರೆ, ಕುಬೇರ ಅಂದ್ರೇ ಶ್ರೀಮಂತಿಕೆ, ಕುಬೇರ ಅಂದ್ರೇ ಸಿರಿ ಸಂಪತ್ತಿನ ಒಡೆಯ. ಲಕ್ಷ್ಮೀದೇವಿ ಸಂಪತ್ತಿನ ಒಡೆದಿಯಾದರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕನಾಗಿರ್ತಾನೆ. ಈತ ದೇವಾನುದೇವತೆಗಳ ಸಂಪತ್ತನ್ನು ರಕ್ಷಣೆ ಮಾಡ್ತಾನೆ. ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಸಿರಿ ಸಂಪತ್ತನ್ನು ಪಡೆದುಕೊಳ್ತಾನೆ. ಕುಬೇರನು ಶಿವನಿಂದ ಧನಪಾಲ ಎನ್ನುವ ಆಶೀರ್ವಾದ ಪಡೆದಿರ್ತಾನೆ. ದೇವಾನುದೇವತೆಗಳ ನಿಧಿಪತಿಯಾದ ಕುಬೇರ ದೇವನನ್ನು ಪೂಜೆ ಮಾಡೋದರಿಂದ ನಿಮಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮತ್ತು ಹಣದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ನೀವು ಕೂಡ ಕುಬೇರನಂತೆ ಶ್ರೀಮಂತ ಆಗಬೇಕು, ನಿಮ್ಮ ಜೀವನಕ್ಕೂ ಸಿರಿ ಸಂಪತ್ತು ಬರಬೇಕು ಅಂದರೆ ನೀವು ಕುಬೇರ ದೇವನ ಆಶೀರ್ವಾದ ಪಡಿಬೇಕಾಗುತ್ತೆ. ಕುಬೇರ ದೇವನ ಆಶೀರ್ವಾದ ಪಡಿಬೇಕು ಅಂದರೆ ನೀವು ಕುಬೇರ ದೇವನ ಮಂತ್ರಗಳನ್ನು ಹೇಳಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಕುಬೇರ ದೇವನ ಫೋಟೋ ಮುಂದೆ ಕುಳಿತು 108 ಸಲ ಈ ಕೆಳಗಿನ ಮಂತ್ರ ಹೇಳಬೇಕಾಗುತ್ತೆ. ಈ ಮಂತ್ರ ಹೇಳೋದ್ರಿಂದ ನೀವು ಕುಬೇರ ದೇವನ ಆಶೀರ್ವಾದ ಪಡ್ಕೊತೀರ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಸ್ನೇಹಿತರೆ, ಇದೊಂದು ಮಂತ್ರ. ಈ ಮಂತ್ರವನ್ನು ನಾನು ಈ ವಿಡಿಯೋದಲ್ಲಿ 2 ಬಾರಿ ಹೇಳಿದ್ದೀನಿ. ಇದು ಬಿಟ್ಟು ಇನ್ನೂ ಒಂದು ಮಂತ್ರ ಇದೆ, ಅದನ್ನು ಕೂಡ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಯ ಪುರಯ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಯ ಪುರಯ ನಮಃ. ಸ್ನೇಹಿತರೆ, ಇವೆರಡು ಕುಬೇರನ ತುಂಬ ಪವರ್ಫುಲ್ ಮಂತ್ರಗಳು. ಇವೆರಡನ್ನು ನೀವು ಪ್ರತಿದಿನ ಪಡಿಸೋದ್ರಿಂದ ನೀವು ಕುಬೇರ ದೇವನ ಆಶೀರ್ವಾದ ಪಡ್ಕೊತೀರ. ಮನೆಯ ಉತ್ತರ ದಿಕ್ಕನ್ನು ಕುಬೇರ ದೇವನ ದಿಕ್ಕು ಅಂತ ಕರೀತಾರೆ. ಏಕೆಂದರೆ ಮನೆ ಒಳಗಡೆ ಕುಬೇರ ಬರಬೇಕು ಅಂದರೆ ಅದು ಉತ್ತರ ದಿಕ್ಕಿಂದ ಕುಬೇರ ಬರ್ತಾನೆ. ಆದ್ದರಿಂದ ಈ ದಿಕ್ಕನ್ನು ಯಾವಾಗಲೂ ನೀವು ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಂಪತ್ತು ನೆಲೆಸುತ್ತೆ. ಪ್ರತಿ ಗುರುವಾರ ಮನೆಯಲ್ಲಿ ನೀವು ಕುಬೇರ ದೇವನನ್ನು ಪೂಜೆ ಮಾಡಬೇಕಾಗುತ್ತೆ. ಕುಬೇರ ದೇವನಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ, ಹಾಗೆ ದಾಳಿಂಬೆ ಹಣ್ಣು ಅಂದರೂ ತುಂಬ ಇಷ್ಟ. ಪೂಜೆ ಸಮಯದಲ್ಲಿ ಕಮಲದ ಹೂವು ಹಾಗೂ ದಾಳಿಂಬೆ ಹಣ್ಣನ್ನು ನೀವು ಕುಬೇರ ದೇವನಿಗೆ ಅರ್ಪಿಸಬೇಕು. ಸ್ನೇಹಿತರೆ, ನಿಮ್ಮ ಮನೆಯ ಒಳಗಡೆ ಉತ್ತರ ದಿಕ್ಕಿನಲ್ಲಿ ಅಂದರೆ ನಾರ್ತ್ ಡೈರೆಕ್ಷನಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಒಂದು ಮೂರ್ತಿಯನ್ನು ಅಂದರೆ ಒಂದು ಕುಬೇರ ಮೂರ್ತಿಯನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ.
ನಾನು ಈಗಾಗಲೇ ಹೇಳಿದಾಗೆ ನಾರ್ತ್ ಡೈರೆಕ್ಷನ್ ಇದು ಕುಬೇರ ದಿಕ್ಕು ಅಂತಾರೆ. ಮನೆ ಒಳಗಡೆ ಕುಬೇರ ದೇವ ಬರೋದು ಈ ನಾರ್ತ್ ಡೈರೆಕ್ಷನಿಂದನೇ. ದುಡ್ಡಿನ ಮೂಟೆ ಹೊತ್ಕೊಂಡು ಬರೋ ಅಂಥ ಒಂದು ಕುಬೇರನ ಮೂರ್ತಿ ಇಟ್ಕೊಳ್ಳಿ. ಕುಬೇರನ ಮೂರ್ತಿ ನಾರ್ತ್ ಡೈರೆಕ್ಷನಲ್ಲಿ ಇಟ್ಕೋಬೇಕು. ಅದು ಕುಬೇರನ ಮುಖ ಸೌತ್ ವೆಸ್ಟಿಗೆ ನೋಡೋ ಥರ ಇಟ್ಕೋಬೇಕು. ಸೌತ್ ವೆಸ್ಟ್ ಅಂದರೆ ನೈಋತ್ಯ ದಿಕ್ಕನ್ನು ನೋಡೋ ಥರ ಇಟ್ಕೋಬೇಕು. ಏಕೆಂದರೆ ಕುಬೇರ ಉತ್ತರ ದಿಕ್ಕಿಂದ ಬಂದು ನೈಋತ್ಯ ಮೂಲೆ ಅಂದರೆ ಸೌತ್ ವೆಸ್ಟಲ್ಲಿ ಸೇರ್ತಾನೆ. ಪ್ರತಿದಿನ ಬೆಳಗ್ಗೆ ಈ ಕುಬೇರ ಮೂರ್ತಿಯನ್ನು ನೀವು ಕ್ಲೀನ್ ಮಾಡಬೇಕು. ನಿಮಗೆ ಪ್ರತಿದಿನ ಕ್ಲೀನ್ ಮಾಡೋಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ಪ್ರತಿ ಗುರುವಾರ ಇದನ್ನು ಕ್ಲೀನ್ ಮಾಡಬೇಕು. ಈ ಮೂರ್ತಿಗೆ ಪೂಜೆ ಮಾಡೋದೇನು ಬೇಡ, ಆದರೆ ನಿಮ್ಮ ಮನೆಯ ಸದಸ್ಯರನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಿ ಹಾಗೆ ಈ ಮೂರ್ತಿಯನ್ನು ಟ್ರೀಟ್ ಮಾಡಿ. ಅದರ ಜೊತೆ ಮಾತಾಡಿ, ನೀವು ಅದರ ಜೊತೆ ಕನೆಕ್ಟ್ ಆಗಬೇಕು. ಆಗಲೇ ಅದರ ಫಲ ನಿಮಗೆ ಸಿಗೋದು. ನನಗೆ ಸಿರಿ ಸಂಪತ್ತು ಕೊಡು, ನಮ್ಮ ಮನೆಗೆ ದುಡ್ಡಿನ ಮೂಟೆನ ತಗೊಂಡು ಬಾ, ಹೀಗೆ ಅದ್ರ ಜೊತೆ ಎಲ್ಲ ನೀವು ಚಾಟ್ ಮಾಡಿ. ಹಾಗೆ ಅವಾಗವಾಗ ಈ ಮೂರ್ತಿ ಜೊತೆ ನೀವು ಮಾತಾಡ್ತಾ ಅದ್ರ ಜೊತೆ ಕನೆಕ್ಟ್ ಆಗಿ. ಸ್ನೇಹಿತರೆ, ಕೊನೆಯದಾಗಿ ನೀವು ಕುಬೇರ ಮಂತ್ರವನ್ನು ಹೇಳುವಾಗ ನೀವು ಹೃದಯಪೂರ್ವಕವಾಗಿ ಹೇಳಬೇಕಾಗುತ್ತೆ. ಅದರಲ್ಲಿ ನಿಮಗೆ ಅತಿಯಾದ ನಂಬಿಕೆ ಇರಬೇಕು. ಈ ನಂಬಿಕೆ ಇದ್ದಾಗ ಮಾತ್ರ ನೀವೇನೆಲ್ಲ ಕೇಳ್ತೀರೋ ಅದು ನಿಮ್ಮ ಜೀವನಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.